ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಮೊದಲು ಬರುತ್ತೆ, ನೋಟಿಫಿಕೇಶನ್ ನೀವೇ ಫಸ್ಟ್ ವಾಚ್ ಮಾಡಬಹುದು. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ರಾಮ್ ಕಾಫಿ ಮಾಡಿ ಕೊಟ್ಟಿರ್ತಾನೆ ಪ್ರೇಮಂಗೆ. ಆ ಕಾಫಿ ಚೆನ್ನಾಗಿರಲ್ಲ, ಆದರೂ ಕೂಡ ಪ್ರೇಮ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅದನ್ನು ಸರಿ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂದಮೇಲೆ ನಾನು ಟೇಸ್ಟ್ ಮಾಡ್ತೀನಿ ಅಂತ ರಾಮ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದಾನೆ. ಯಾಕೆ ಪ್ರೇಮ, ಚೂರು ಚೆನ್ನಾಗೇ ಇಲ್ಲ ಕಾಫಿ, ಚೆನ್ನಾಗಿದೆ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾನೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಅದು ರಾಮ್ ಇವತ್ತು ನಿನ್ನ ಬರ್ತಡೇ ಅಲ್ವಾ, ನಿನ್ನ ಬರ್ತಡೇ ಬೇಜಾರು ಮಾಡಬಾರ್ದು ಅಂತ ಸುಳ್ಳು ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಹಾಗಾದರೆ ಸ್ವಲ್ಪ ಸುಳ್ಳುಗಳು ಈ ಕಾಫಿ ಥರ ಕಹಿ ಇರುತ್ತೆ, ಅದು ಟೆಂಪ್ರವರಿ ಹೊಂಟೋಗ್ಬಿಡುತ್ತೆ. ಬಟ್ ಇನ್ನೂ ಸ್ವಲ್ಪ ಸುಳ್ಳು ಹೇಳಿರೋದು ಮನಸ್ಸಿನಲ್ಲೇ ನೋವಾಗಿ ಕೊರಿತಾ ಇರುತ್ತೆ ಪರ್ಮನೆಂಟಾಗಿ ಅಂತ ಹೇಳ್ತಾನೆ. ಆವಾಗ ಪ್ರೇಮ ಏನು ಹೇಳ್ತಾ ಇದ್ದಾನೆ ರಾಮು, ಮದುವೆದೇನಾದರೂ ಹೇಳ್ತಾ ಇದ್ದಾನೆ ಏನು ಅಂತ ಅವಳು ಗೊಂದಲ ಆಗಿರ್ತಾಳೆ. ಆಗ ರಾಮ್ ಹೇಳ್ತಾನೆ, ನೋಡು ಪ್ರೇಮ, ಇವತ್ತು ನೈಟು ನಿನಗೊಂದು ಸರ್ಪ್ರೈಸ್ ಇದೆ, ಆ ಸರ್ಪ್ರೈಸ್ಗೆ ವೆಯ್ಟ್ ಮಾಡ್ತಾಯಿರು. ಈ ಮನೆಯಲ್ಲಿರೋರ ಗೊಂದಲಗಳು, ನಿನ್ನ ಮಧ್ಯೆ ಇರೋ ಕನ್ಫ್ಯೂಷನ್ಸು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಕ್ತೀನಿ ಇವತ್ತು ನೈಟು ಅಂತ ಹೇಳ್ತಾನೆ. ಆಗ ವಾಟ್ರಮ್ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾಳೆ. ಆಗ ಹೌದು ಪ್ರೇಮ, ಇವತ್ತೊಂದು ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡ್ತಾಯಿರು ಓಕೆ ಅಂತ ಹೇಳಿ ಅವನಲ್ಲಿಂದ ಹೊರಡ್ತಾನೆ. ಆಗ ಪ್ರೇಮ ಅನ್ಕೊತಾ ಇದ್ದಾಳೆ ಮನಸ್ಸಿನಲ್ಲೇ, ಏನು ಹೇಳ್ತಾ ಇದ್ದಾನೆ ಈ ರಾಮು, ಮದುವೆ ಸತ್ಯ ಮನೆಯಲ್ಲಿ ಎಲ್ಲರೂ ಮುಂದೆ ಹೇಳ್ಬಿಡ್ತಾನೆ, ಇಲ್ಲ ನನ್ನನ್ನು ಕತ್ತಿಡ್ದು ಆಚೆ ತಳ್ತಾನ, ಇಲ್ಲ ಏನಾಗುತ್ತೋ ಏನೋ ಇವತ್ತು ನೈಟು ಯಪ್ಪ ಅಂತ ಅವಳು ಅಂದ್ಕೊಂಡು ಸುಮ್ಮನೆ ನಿಂತ್ಕೊತಾಳೆ. ಮತ್ತಿಲ್ಲಿ ಕಾವ್ಯ ರೂಮಲ್ಲಿ ಅವ್ರ ಚಿಕ್ಕಪ್ಪ ಶ್ರೀಧರ್ ಅವರು ಫ್ಯಾನ್ನ ರೆಡಿ ಮಾಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಇವನು ಕೂಡ ಬರ್ತಾನೆ, ಮಹಾದೇವ್ ಅದನ್ನು ನೋಡ್ಬಿಟ್ಟು, ಅಯ್ಯೋ ಚಿಕ್ಕಪ್ಪ ನೀನು ಯಾಕಿಲ್ಲಿ ರೆಡಿ ಮಾಡಿಸ್ತಾ ಇದೆಯಾ, ಯಾಕಿಲ್ಲಿ ಮಂಚದ ಮೇಲೆ ಏನು ಮಾಡಿಸ್ತಾ ಇದೆಯಾ ಫ್ಯಾನ್ನ ಅಂತ ಕೇಳ್ತಾರೆ. ಆಗ ಅವ್ರು ಶ್ರೀಧರ್ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣೋ ಮಹಾದೇವ, ಅವಳು ಪಾಪ ಕಾವ್ಯ ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಬರ್ದೇ ಶೆಕೆ ಅಂತ ಬಡ್ಕೋತಾ ಇದ್ದಾಳೆ, ನಿನಗೆ ಈ ಫ್ಯಾನ್ ರಿಪೇರಿ ಮಾಡಿಸ್ಬೇಕನ್ನೋ ಜ್ಞಾನ ಇಲ್ವೇನೋ ಅಂತ ಬೈತಾರೆ. ಆಗ ಅವ್ನು ಹೇಳ್ತಾ ಇದ್ದಾನೆ ಮಹಾದೇವ, ಅಲ್ಲ ಚಿಕ್ಕಪ್ಪ, ಇದನ್ನೆಲ್ಲ ಮಾಡಿದ್ದು ನಾನೇ, ಆ ಪ್ಯಾನ್ ವೈರ್ ಕಟ್ ಮಾಡಿದ್ದು, ಕಿಟಕಿಗೆ ಮೊಳೆ ಹೊಡೆದಿದ್ದು, ಇದೆಲ್ಲ ಮಾಡಿದ್ದು ನಾನೇ, ನೀವು ಯಾಕೆ ರೆಡಿ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಚಿಕ್ಕಪ್ಪ ಶಾಕಾಗಿ ಏನೋ ಅಂತಾರೆ. ಆಗ ಹೌದು ಚಿಕ್ಕಪ್ಪ, ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ಇವೆಲ್ಲ ರೊಮ್ಯಾಂಟಿಕ್ ಪ್ಲ್ಯಾನು, ಅವಾಗವಾಗ ಮಾಡ್ತಾ ಇರಬೇಕು. ನೀವು ಮೊದಲು ಇವನನ್ನು ಕಳಿಸು ಚಿಕ್ಕಪ್ಪ, ಇಲ್ಲಿಂದ ನಾನೇನೇ ರಿಪೇರಿ ಇದ್ರು ನಾನು ಮಾಡ್ಕೊತೀನಿ, ಫಸ್ಟ್ ಇವನನ್ನು ಕಳಿಸಿ ಇಲ್ಲಿಂದ ರಿಪೇರಿ ಮ್ಯಾನ್ನ ಅಂತ ಹೇಳಿ ಅವನ್ನ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ಅವರು ಆಚೆ ಹೋಗ್ತಾರೆ. ಇವಳು ಕಾವ್ಯ ಒಳಗಡೆಗೆ ಬರ್ತಾಳೆ. ಆ ಸಮಯಕ್ಕೆ ಬಂದು ಸ್ಕೇಲ್ ಇಟ್ಕೊಂಡು, ಏನು ನೀನು ರಿಪೇರಿ ಮಾಡಿದ್ದು ಫ್ಯಾನ್ನ ಅಂತಾಳೆ. ಆಗ ಅಯ್ಯೋ ಕಾವ್ಯ ಯಾವಾಗ ಬಂದ್ರಿ ನೀವು ಅಂತಾನೆ. ಆಗ ಅವಳು ಹೇಳ್ತಿದ್ದಾಳೆ, ನೀನು ಯಾವುದೋ ರೊಮ್ಯಾಂಟಿಕ್ ಪ್ಲ್ಯಾನ್ ಅಂತ ಹೇಳ್ತಾ ಇದ್ದಲ್ಲ, ಆಗಲೇ ಬಂದೆ, ನಾನು ನಿನ್ನೆ ರಾತ್ರಿ ಬೇವತು ಬಜ್ಜಿ ಆಗೋಗಿದ್ದೀನಿ, ನೀನು ನೋಡಿದ್ರೆ ಇಂಥ ಪ್ಲ್ಯಾನ್ ಮಾಡಿದ್ಯಾ ಓಹೋ ಅಂತ ಹೊಡಿಯೋಕ್ಕೆ ಬರ್ತಾ ಇರ್ತಾಳೆ. ಆಗ ಅವನು ಪ್ಲೀಸ್ ಕಣಮ್ಮಿ, ಹೊಡಿಬೇಡಿ ಕಣಮ್ಮಿ, ನನಗೆ ಆ ಸ್ಕೇಲಲ್ಲಿ ನೋಡಿದ್ರೆ ತುಂಬ ನೋವಾಗುತ್ತೆ ಕಣಮ್ಮಿ, ರೊಮ್ಯಾಂಟಿಕ್ಕಾಗಿ ಹಂಗೆ ಏನಾದರೂ ಒಂದು ಪ್ರೀತಿಯಿಂದ ಬೈದ್ಬಿಟ್ಟು ಹೋಗ್ಬಿಡಮ್ಮಿ ಅಂತಾನೆ. ಆಗ ಪ್ರೀತಿನ ನಿನಗೆ ನನ್ನ ಚಾಪೆ ಮೇಲೆ ಮಲ್ಕೊಳ್ಳೋಂಗೆ ಮಾಡಿದ್ಯಾ ನಿನ್ನೆ ನೀನು ಅಂತ ಅಂದ್ಬಿಟ್ಟು ಹೊಡಿತಾ ಇರ್ತಾಳೆ. ಅಯ್ಯೋ ಹಂಗಲ್ಲ ಕಣಮ್ಮಿ, ನೀನು ಅವತ್ತು ನನ್ನ ಜೊತೆ ಪ್ಲ್ಯಾನ್ ಮಾಡ್ದಲ್ಲ, ನೀನು ಪಕ್ಕ ಮಲ್ಕೊಳ್ಳಲ್ಲ ಅಂತ ಚಾಲೆಂಜ್ ಮಾಡ್ದಲ್ಲ, ಅದಕ್ಕೆ ಹಿಂಗೆ ಮಾಡಿದ್ರೆ ಬರ್ತೀಯ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟೆ ಕಣಮ್ಮಿ, ಬಿಟ್ಬಿಡಮ್ಮಿ ಅಂತ ಅಲ್ಲಿಂದ ಹೊರಡೋಗ್ತಾನೆ. ಮತ್ತಿಲ್ಲಿ ಪ್ರೇಮ ಇವನು ರಾಮ್ ಕೊಟ್ಟಿರುವಂಥ ಗೌನ್ ಹಾಕ್ಕೊಂಡು, ರೆಡ್ ಕಲರ್ ಗೌನ್ ಹಾಕ್ಕೊಂಡು ರೆಡಿ ಆಗ್ತಾ ನಿಂತಿರ್ತಾಳೆ ಮಿರರ್ ಮುಂದೆ. ಅಲ್ಲಿಗೆ ರಾಮ್ ಬಂದು ಅವಳು ನೋಡ್ಕೊಂಡು ಹಾಗೇ ಒಂದು 5 ನಿಮಿಷ ನಿಂತ್ಕೊಂಡ್ಬಿಡ್ತಾನೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಅದನ್ನು ನೋಡಿ ರಾಮ್ ಹೇಳ್ತಾ ಇದ್ದಾನೆ, ಪ್ರೇಮ ತುಂಬ ಥ್ಯಾಂಕ್ಸ್ ಪ್ರೇಮ, ನಿನ್ಗೆ ಈ ಥರ ಡ್ರೆಸ್ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ನಾನು ಹೇಳಿದೆ ನಾನು ಕೊಡಿಸ್ದೆ ಅಂತ ಹೇಳಿ ನನಗೋಸ್ಕರ ಹಾಕಿದೆಯಲ್ಲ, ತುಂಬ ಖುಷಿ ಆಯಿತು, ಥ್ಯಾಂಕ್ ಯು ಅಂತಾನೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಇಲ್ಲ ರಾಮ್, ನೀನು ಇಷ್ಟಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನಿನ್ನಿಷ್ಟನೇ ನನ್ನ ಇಷ್ಟ ರಾಮ್ ಅಂತ ಹೇಳ್ತಾಳೆ ಅವಳು ಕೂಡ. ಹಾಗೆ ಅವಳು ಕೂಡ ರಾಮ್ ಬ್ಲೇಜರ್ ಹಾಕಿರಲ್ಲ ಕೋಟ್ನ, ಬರೀ ಶರ್ಟ್ ಹಾಕೊಂಡ್ಬಂದಿರ್ತಾನೆ, ಅವನಿಗೆ ಬ್ಲೇಜರ್ ಹಾಕ್ಕೊಂಡು ಅವನ್ನೇ ನೋಡ್ತಾ ಇರ್ತಾಳೆ. ಆಗ ರಾಮ್ ಹೇಳ್ತಾ ಇದ್ದಾರೆ, ಇವತ್ತೊಂದು ಸರ್ಪ್ರೈಸ್ ಇದೆ ಪ್ರೇಮ, ಇವತ್ತು ಬರೀ ನನ್ನ ಬರ್ತಡೇ ಮಾತ್ರ ಅಲ್ಲ, ಇವತ್ತು ನಮ್ಮಿಬ್ಬರು ಜೀವನದ ದಿಕ್ಕನ್ನ ಬದಲಾಯಿಸೋವಂಥ ದಿನ ಅಂತ ಹೇಳ್ತಾನೆ. ಆಗ ಅವಳು ಪ್ರೇಮ, ಹೌದು ರಾಮ್, ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರಾಮ್, ಒಂದು ಸತ್ಯ ಕೇಳ್ತೀನಿ ರಾಮ್, ಕೊನೆಯದಾಗಿ ಪ್ಲೀಸ್ ನಿಜ ಹೇಳು ಅಂತ ಹೇಳಿಬಿಟ್ಟು, ನೋಡು ರಾಮ್, ನನ್ನ ಮೇಲೆ ನಿನಗೆ ಬರೀ ಗೆಳತಿ ಅನ್ನೋ ಭಾವನೆ ಮಾತ್ರನೇ ಇದೆಯಾ, ಅದು ಬಿಟ್ಟು ಬೇರೆ ಯಾವ ಭಾವನೆಯೂ ಬಂದೇ ಇಲ್ವಾ ಇಷ್ಟು ದಿನ ಆದರೂ ಕೂಡ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ನೋಡು ಪ್ರೇಮ, ನನಗೆ ಮತ್ತೆ ಏನೂ ಹೇಳಬೇಡ, ನನಗೆ ನಿನ್ನ ಮೇಲೆ ಬರೀ ನಾನು ನೀನು ಇಬ್ಬರು ಫ್ರೆಂಡ್ಸ್ ಅಷ್ಟೇ, ಅದನ್ನು ಬಿಟ್ಟು ನಿನ್ನ ಮೇಲೆ ಯಾವ ಭಾವನೆಯೂ ನನಗಿಲ್ಲ ಅಂತ ಹೇಳ್ಬಿಡ್ತಾನೆ. ಅದೇ ಹೇಳಿದ ತಕ್ಷಣ ಅವಳು ಬೇಜಾರು ಮಾಡ್ಕೊತಾಳೆ, ಮುಖ ಚಿಕ್ಕದು ಮಾಡ್ಕೊತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ನೋಡು ಪಾರ್ಟಿನಲ್ಲಿ ಇದೇ ಥರ ಮುಖ ಚಿಕ್ಕದು ಮಾಡ್ಕೊಂಡು ಹೀಗೆ ಇರಬೇಡ, ನನ್ನ ಮೂಡ್ನು ಹಾಳು ಮಾಡಬೇಡ ನೀನು ಅಂತ ಹೇಳ್ತಾನೆ. ಆಗ ಪ್ರೇಮಾಗಿ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರಾಮ್ ಅವನಷ್ಟಕ್ಕೆ ಅವನೇ ಹೇಳ್ಕೊಳ್ತಾ ಇದ್ದಾನೆ,
ನೋಡು ಪ್ರೇಮ, ನೀನು ಒಬ್ಳಿಗೆ ನಾನು ತಮಾಷೆ ಮಾಡೋಕ್ಕೆ ಬರೋದು. ನೋಡು, ನಾನು ತಮಾಷೆ ಮಾಡ್ತಾಯಿದ್ದೀನಿ, ನಿನ್ನ ಮೇಲೆ ನಂಗೆ ತುಂಬ ಪ್ರೀತಿ ಇದೆ. ಅದನ್ನು ಈಗಲೇ ಹೇಳಿಬಿಟ್ರೆ ಅದು ಸರ್ಪ್ರೈಸ್ ಅನಿಸಲ್ಲ. ನೀನು ಕಾಯಬೇಕು, ಇನ್ನೂ ಕಾದು ನೀನು ಎಲ್ಲರ ಮುಂದೆ ನಾನು ನಿನ್ನ ಕೈ ಇಟ್ಕೊಂಡು ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಪ್ರೇಮ ಅಂತ ಹೇಳಬೇಕು. ಅದು ನನಗೆ ನಾನು ಕೊಡ್ಕೊತಾ ಇರೋ ಇವತ್ತು ಬರ್ತ್ಡೇ ಗಿಫ್ಟು. ಅದಾದಮೇಲೆ ನಿನಗೆ ಗೊತ್ತಾಗುತ್ತೆ ಈ ರಾಮ್ ಪ್ರೀತಿ ಎಂಥದ್ದು ಅಂತ ಹೇಳಿ ಅವನು ಖುಷಿ ಪಡ್ತಾ ಇರ್ತಾನೆ. ಮತ್ತಿಲ್ಲಿ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಗೇ ಹೋಗುತ್ತೆ. ಮಹಾದೇವ ಅವ್ರ ಅತ್ತೆ ಮಾವ ಕೂಡ ಪಾರ್ಟಿಗೆ ಬಂದಿರ್ತಾರೆ. ಇಲ್ಲಿ ಮಹಾದೇವರ ಮಾವ ಮಹಾದೇವನ ಕರೀತಾ ಇದ್ದಾರೆ. ಹೇ ಮಹಾದೇವ ಬಾಯಿಲಿ, ಅದು ಬಾಯಿಲಿ ಅಂತ ಕರೀತಾರೆ. ಆಗ ಅವನು ಸರಿ ಅಂದ್ಬಿಟ್ಟು ಬರ್ತಾನೆ. ಏನು ಮಾವ ಅಂತಾರೆ. ಇವತ್ತು ಪಾರ್ಟಿಯಲ್ವೇನೋ ಒಂಚೂರು ಲೈಟಾಗಿ ಇಬ್ಬರು ತಗೊಳ್ಳೋಣ ಜ್ಯೂಸ್ನ ಅಂತಾನೆ. ಇಲ್ಲ ಮಾವ, ಅಯ್ಯೋ ನಿಮ್ಮ ಮಗಳು ಗೊತ್ತಾ ನನ್ನನ್ನು ಸುಮ್ಮನೆ ಬಿಡ್ತಾಳ, ಬೇಡ 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 ಅಂತ ಹೇಳ್ತಾನೆ. ಆಗ ಏಯ್ ಸುಮ್ಮನೆ ಕುಡಿಯೋ, ಹೆಂಡ್ತಿಗೆಲ್ಲ ಎದುರುಕೋತಾರ, ನೀನು ಈ ಮನೆ ಯಜಮಾನ ಅಲ್ವೇನೋ, ಯಜಮಾನ ಆದವನು ಹೆಂಡ್ತಿನ ಬೆಕ್ಕಿನ ಥರ ಎದುರಿಸ್ಬಿಡ್ಬೇಕು, ಹಂಗೆ ಅಷ್ಟೆಲ್ಲ ಮಾತಾಡೋಕ್ಕೆ ಬಿಡಲೇಬಾರ್ದು, ಸ್ವಲ್ಪ ಲೈಟಾಗಿ ತೊಗೊಳ್ಳೋಣ ಬಾರೋ ಅಂತ ಹೇಳಿ ಇಬ್ರಿಗೂ ಗ್ಲಾಸ್ಗೆ ಎಣ್ಣೆ ಹಾಕಿ ಇಟ್ಕೊತಾನೆ. ಆಗ ಅಷ್ಟರಲ್ಲಿ ಕಾವ್ಯ ಬರ್ತಾಳೆ. ಮಹಾದೇವ ಅಪ್ಪ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅಮ್ಮ ನೋಡಿದ್ರೆ ಅಲ್ಲಿ ಕರೀತಾ ಇದ್ದಾರೆ ನಿಮ್ಮನ್ನ, ಏನು ಮಾಡ್ತಾ ಇದ್ದೀರಾ ಅಂತಾರೆ. ಆಗ ಅವನು ಏನಿಲ್ಲ ಅಮ್ಮ, ಮಹಾದೇವ್ಗೆ ಬುದ್ಧಿವಾದ ಹೇಳ್ಕೊಡ್ತಾ ಇದೆ ಪಾರ್ಟಿನಲ್ಲಿ ಹೆಂಗಿರಬೇಕು ಅಂತ. ಆವಾಗ ಕಾವ್ಯ ಕೇಳ್ತಾಳೆ, ಹೌದಾ ಮಹಾದೇವ ಅಂತಾಳೆ. ಆಗ ಮಹಾದೇವು, ಹೌದಮ್ಮಿ, ಈಗ ತಾನೇ ಅದನ್ನೇ ಹೇಳ್ಕೊಡ್ತಾ ಇದ್ರು ಮಾವ, ಹೆಂಡ್ತಿಗೆ ಎದುರ್ಕೋಬಾರ್ದು, ಮನೆಯಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು, ಮನೆ ಯಜಮಾನ ಆದವನು ಅಂತ ಹೇಳ್ತಾಯಿದ್ರು ಅಂತ ಹೇಳ್ಬಿಡ್ತಾನೆ. ಆಗ ಅವ್ರ ಮಾವ ಸಡನ್ನಾಗಿ ಅವ್ನು ಕಾಲು ತೊಳೆದ್ಬಿಟ್ಟು, ಹಂಗೆಲ್ಲ ಇಲ್ಲ ಕಣಮ್ಮ, ಅವ್ನ ಮಾತು ನಂಬಿಡಮ್ಮ ನೀನು, ನಾನು ಹೆಂಡ್ತಿನ ದೇವತೆ ಥರ ನೋಡ್ಕೊಬೇಕು, ಹೆಂಡ್ತಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದೆ ಅಂತ ಅವನು ಹೇಳ್ತಾನೆ. ಆಗ ಮಹಾದೇವ, ಓಹೋ ಈ ಕಾಲು ತುಳಿಯೋ ಚಾಳಿ ಈ ಕಾಡು ರಾಕ್ಷಸಿಗೆ, ಅಯ್ಯೋ ಅಲ್ಲ ಕಾವ್ಯಂಗೆ ಎಲ್ಲಿಂದ ಬಂತು ಅಂದರೆ ನಿಮ್ಮಿಂದನೇ ಬಂದಿದೆ ಅಂತ ಈಗ ಗೊತ್ತಾಯಿತು ಅಂತ ಹೇಳ್ತಾಳೆ. ಆಗ ಕಾವ್ಯ, ಸರಿ ಅಲ್ಲ ಅಮ್ಮ ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಹೋಗಿ ಅಂತ ಹೇಳ್ತಾಳೆ. ಅವರಪ್ಪ, ಹೌದಮ್ಮ ಸರಿ ಅಮ್ಮ, ನಾನು ಈಗಲೇ ಹೋಗ್ತೀನಿ ಶಾರದಾ ಹತ್ರ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಮಹಾದೇವ ಅವ್ನು ಹಾಕಿರೋಂಥ ಡ್ರಿಂಕ್ಸ್ನ ಎತ್ಕೊಂಡು ಹೋಗ್ತಿರ್ತಾನೆ. ಆಗ ಕಾವ್ಯ ಬೈತಾಳೆ, ನೀನೇ ನಿಮ್ಮ ಮನೆ ಸರ್ವೆಂಟ್ ಟ್ರೇ ಇಟ್ಕೊಂಡು ಹೋಗೋಕ್ಕೆ, ಬಾಯಿ ಮುಚ್ಕೊಂಡು ಇಲ್ಲಿ ಇಕ್ಬಿಟ್ಟು ಹೋದರೆ ಸರೋಯ್ತು ಮಹಾದೇವ ಅಂತ ಹೇಳ್ತಾಳೆ. ಸರಿ ಹೆಂಡತಿ ಹೇಳೋದ್ಮೇಲೆ ಕೇಳದೆ ಇರೋಕ್ಕಾಗತ್ತಾ, ಸರಿ ಅಂದ್ಬಿಟ್ಟು ಅವನು ಕೂಡ ಅಲ್ಲೇ ಆ ಟ್ರೇನ ಹಿಕ್ಬಿಟ್ಟು ಹೊರಡ್ತಾನೆ. ಮತ್ತಿಲ್ಲಿ ಪ್ರೇಮ ರಾಮ್ ಬರ್ಡೇದು ಬೋರ್ಡ್ ಹಾಕಿರ್ತಾರೆ, ಆಚೆ ಅಲ್ಲಿ ಬಂದು ಸವರ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ವಾಣಿ ಬಂದ್ಬಿಟ್ಟು, ಯಾಕೆ ಪ್ರೇಮಕ್ಕೆ ಅಳ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಇಲ್ಲ ವಾಣಿ, ನನ್ನ ಲೈಫು ಇಷ್ಟೇ, ಇನ್ನು ರಾಮು ಜೀವನದಿಂದ ಆಚೆ ಬಂದುಬಿಡ್ತೀನಿ. ರಾಮು ಅವರೆಲ್ಲ ಹೇಳಿದ್ರು ನನ್ನ ಮೇಲೆ ಪ್ರೀತಿ ಏನಿಲ್ಲ, ನಮ್ಮಿಬ್ಬರು ಮಧ್ಯೆ ಇರೋದು ಬರೀ ಸ್ನೇಹ ಅಷ್ಟೇ ಅಂತ ಹೇಳಿದ್ರು ಅಂತೆಲ್ಲ ಹೇಳ್ತಾಳೆ. ಆಗ ವಾಣಿ, ಹಂಗೇನಿಲ್ಲ ಅಕ್ಕ, ರಾಮಣ್ಣ ನಿನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಕ್ಕ, ನಿನ್ನನ್ನು ಅದನ್ನು ಪ್ರೀತಿ ಅಂತಲೇ ಹೇಳೋದು ಅಕ್ಕ ಅಂತ ಹೇಳ್ತಾರೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಇಲ್ಲ ವಾಣಿ, ಅವರೇ ಹೇಳಿಬಿಟ್ರು ನನ್ನ ಹತ್ರ, ಅದೆಲ್ಲ ಪ್ರೀತಿ ಅಲ್ಲ, ಅವ್ರ ಪ್ರಕಾರ ಅದು ಕಾಳಜಿ, ಕೇರ್ ಮಾಡ್ತಾ ಇರೋದು ಅಷ್ಟೇ ಅದು ಅಂತ. ಒಂದು ಪೇಷಂಟ್ಗೆ ಏನು ಕೇರ್ ಮಾಡಬೇಕು ಅದನ್ನು ಮಾಡಿದ್ದೀನಿ ಅಷ್ಟೇ. ಇವತ್ತು ನಾನು ಎಲ್ಲ ನಿಜನೂ ಮನೆಯವ್ರ ಮುಂದೆ ಹೇಳಿಬಿಟ್ಟು ರಾಮ್ ಜೀವನದಿಂದ ಆಚೆ ಬಂದುಬಿಡ್ತೀನಿ. ಪಾಪ ರಾಮ್ ತುಂಬ ಒಳ್ಳೆಯವನು, ಅವ್ನ ಜೀವನದಲ್ಲಿ ಏನು ಸಿಗಬೇಕು, ತಲೆ ಎತ್ತಿ ನಡೆಯೋ ಥರ ಅವ್ನಿಗೆ ರೆಸ್ಪೆಕ್ಟ್ ಸಿಗಬೇಕು, ನನ್ನ ಈ ಸುಳ್ಳು ಮದುವೆಯಿಂದ ಅವನಿಗೆ ಮೋಸ ಆಗಬಾರ್ದು, ನಾನೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ವಾಣಿ, ಅಕ್ಕ ನೀನು ಇದನ್ನು ಹೇಳ್ಬಿಟ್ರೆ ಕಲ್ಯಾಣಿ ಅತ್ತೆ ನಿನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ, ನಿನಗೆ ರಾಮಣ್ಣನ ಬಿಟ್ಟು ಬದುಕೋ ಶಕ್ತಿ ಇದೆಯಾ ಅಕ್ಕ ಅಂತ ಹೇಳ್ತಾಳೆ. ಆಗ ಪ್ರೇಮ, ಶಕ್ತಿ ಇಲ್ಲ, ಆದರೆ ಇಷ್ಟು ದಿನ ಅವನ ಜೊತೆ ಇದ್ನಲ್ಲ ನಾನು, ಅದನ್ನೇ ನೆನೆಸ್ಕೊಂಡು ಜೀವನದಲ್ಲಿ ಚೆನ್ನಾಗಿರ್ತೀನಿ, ರಾಮ್ ಚೆನ್ನಾಗಿರ್ಬೇಕು, ರಾಮ್ ಖುಷಿಯಾಗಿರಬೇಕು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಹೇಶ್ವರಿ ಅದನ್ನೆಲ್ಲ ಕೇಳಿಸ್ಕೊಂಡು ಸೈಡಲ್ಲಿ ಕ್ಲಾಪ್ ಬಾರಿಸ್ಕೊಂಡು ಬರ್ತಾಳೆ. ಓಹೋ ಪ್ರೇಮ, ನೀನು ಇಷ್ಟು ಒಳ್ಳೆಯವಳ, ನಿಜ ಹೇಳ್ತೀಯ ತಾನೇ, ಇವತ್ತು ಎಲ್ಲರ ಮುಂದೆನೂ ರಾಮ್ಗಾಗಿರೋ ಅನ್ಯಾಯದ ಬಗ್ಗೆ ಎಲ್ಲ ಹೇಳಿ ನೀನು ಇವತ್ತು ನನ್ನ ಮಗನ ಜೀವನ ಉಳಿಸ್ಕೊಡ್ಬೇಕು, ನನ್ನ ಮಗನ ಖುಷಿನೇ ನನ್ನ ಖುಷಿ ಅಂತೆಲ್ಲ ಹೇಳ್ತಾಳೆ. ಆಗ ಸರಿ ಅತ್ತೆ, ನಾನು ಇವತ್ತೆಲ್ಲ ಹೇಳ್ಬಿಡ್ತೀನಿ ಪಾರ್ಟಿನಲ್ಲಿ ಅಂತ ಹೇಳ್ತಾಳೆ. ಸರಿ ಹಂಗಾದ್ರೆ ನೀನು ಅಲ್ಲೋಗಿ ಸುಳ್ಳು ಹೇಳಬಾರ್ದು, ಬಂದು ನಾನು ಪಾರ್ಟಿ ಸ್ಟಾರ್ಟ್ ಮಾಡಿಸ್ತೀನಿ, ನೀನು ವೇದಿಕೆ ಮೇಲೆ ನಿಂತ್ಕೊಂಡು ಎಲ್ಲ ನಿಜ ಹೇಳಿಬಿಡಬೇಕು, ನನ್ನ ಮಗನ ಜೀವನದಿಂದ ನೀನು ಆಚೆ ಹೋದರೆ ನನ್ನ ಮಗನಿಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡ್ತೀನಿ, ಅವನ ದಾಂಪತ್ಯ ಜೀವನದಲ್ಲಿ ಮತ್ತೆ ಚೆನ್ನಾಗಿರೋ ಹಾಗೆ ಆಗತ್ತೆ ಪ್ರೇಮ, ನಾನು ಹೋಗಿ ಅಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡಿಸ್ತೀನಿ ಬಾ ಅಂತ ಹೇಳಿ ಅವಳಲ್ಲಿಂದ ಹೊರಡ್ತಾಳೆ. ಇಲ್ಲಿ ಪ್ರೇಮ ಪಾಪ ಫುಲ್ ಹತ್ಕೊಂಡು ಹಾಗೆ ನಿಂತ್ಕೊತಾಳೆ. ಮತ್ತಲ್ಲಿ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಪಾರ್ಟಿನಲ್ಲೆಲ್ಲ ಖುಷಿಯಿಂದ ಇರ್ತಾರೆ. ಆಗ ಪ್ರೇಮ ಕಲ್ಯಾಣಿಯವ್ರ ಹತ್ರ, ಅತ್ತೆ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಮತ್ತು ಎಲ್ಲರೂ ಮುಂದೆ ನಾನು ಏನೋ ಹೇಳಬೇಕು ಅಂತ ಹೇಳ್ತಾಳೆ. ಅವಳು ಹೇಳೋ ಅಷ್ಟರೊಳಗಡೆ ರಾಮುನೇ ಅವಳಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಇದಿಷ್ಟು ಬಂದು ಇವತ್ತಿನ ಶನಿವಾರ ಸಂಚಿಕೆಯ ಪ್ರೇಮ ಕಾವ್ಯ. ಮತ್ತು ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.